ರಾಜಕೀಯದಲ್ಲಿ ಗೆಲುವು ಸೋಲು ಎಲ್ಲ ಇದ್ದೇ ಇರ್ತದೆ, ಅವನ್ನೆಲ್ಲ ನಾವು ನೋಡಿದ್ದೇವೆ. ನಾನು ಮದುವೆ ಆಗಿರಲಿಲ್ಲ, ಆಗಿ ನಾನು ಮಂತ್ರಿ ಆಗಿದ್ದೆ. ಇವರು ನಮ್ಮ ಕೃಷ್ಣರವರ ಇವರು ಬಂಗಾರಪ್ಪನ ಸಂಪುಟದಲ್ಲಿ, ನಾನು ಶಿವರಾಮೇಗೌಡರು ಬಂಗಾರಪ್ಪನವರು ಬಹಳ ಆತ್ಮೀಯರಾಗಿದ್ದು. ಆಗ ನಮ್ಮ ಚುಂಚನಗಿರಿ ಶ್ರೀಗಳು ನನಗೊಂದು ಹೆಣ್ಣು ಕೊಡಿಸ್ಬೇಕು ಅಂತೇಳಿ ಒಂದು ಹಾಸ್ಟೆಲ್ಗೆ ಇನಾಗ್ರೇಷನ್ ಕರೆದಿದ್ದು ಚುಂಚನಗಿರಿ ಮಠಕ್ಕೆ. ಅಲ್ಲಿ ಹುಡುಗಿದ್ ನನಗೆ ತೋರಿಸ್ಬೇಕು, ಆ ಹಾಸ್ಟೆಲ್ಗೆ ಇನಾಗ್ರೇಷನ್ಗೆ ಕರೆದಿದ್ದು. ನಾನು ಚಿಕ್ಕೇಗೌಡರು ಮತ್ತು ಶಿವರಾಮೇಗೌಡರು 3 ಜನರು ಕಾರಲ್ಲಿ ಹೋಗ್ತಾ ಇದ್ದೆ. ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಅಷ್ಟೊತ್ತಿಗೆ 2 ವರ್ಷನೇ ಆಗಿಲ್ಲ ಇನ್ನ MLA ಆಗಿ, ಅಷ್ಟರೊಳಗೆ ನಾನು ಮಂತ್ರಿ ಆಗ್ಬಿಟ್ಟಿದ್ದೆ. ಬಹಳ ಚಿಕ್ಕ ವಯಸ್ಸಲ್ಲಿ ನನಗೆ ಅವತ್ತಿನ ಕಾಲದಲ್ಲಿ ಬಂಗಾರಪ್ಪ ಸಂಪುಟದಲ್ಲಿ ಮಂತ್ರಿ ಆಗಿದ್ದು, ಚಿಕ್ಕೇಗೌಡರು ಮಂತ್ರಿ ಆಗಿದ್ದು ಜೊತೆಯಲ್ಲಿ ಒಂದೇ ಜಿಲ್ಲೆಯವರು ಕಾರ್ಯಕ್ರಮಕ್ಕೆ. ಅಲ್ಲಿ ಅರ್ಧ ದಾರಿಗೆ ಅವ್ರ ಮೇಲೆ ಎಷ್ಟು ಸ್ಟ್ರಾಂಗ್ ಆಗಿ ಗೆದ್ದುಬಿಟ್ಟಲ್ಲ ಇವನು ಇಂಡಿಪೆಂಡೆಂಟ್ ಆಗಿ ಅಂತ ಹೇಳಿ ಕೆಲವರ ಶಿವರಾಮೇಗೌಡರಿಂದ ಎಲೆಕ್ಷನ್ ಪಿಟಿಷನ್ ಆಗ್ತದೆ. ಎಲೆಕ್ಷನ್ ಪಿಟಿಷನ್ ಆಗಿ ಆ ದಿನ ಹೈಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಬರ್ತದೆ, ಇವರ ಶಾಸಕ ಸ್ಥಾನ ರದ್ದು ಮಾಡಿದ್ದೀವಿ, ಇವರು ಸರಿಯಾದ ರೀತಿಯಲ್ಲಿ ಎಲೆಕ್ಷನ್ ಅನ್ನ ಮಾಡಿಲ್ಲ ಅಂತ ಹೇಳಿ ಅವ್ರಿಗೆ ಜಡ್ಜ್ಮೆಂಟ್ ಬಂದ್ಬಿಡ್ತು. ಎಂತ ದುರ್ದೈವ ಅಂದ್ರೆ, ಹಸುವಿಗೆ ಅನ್ನೋದಕ್ಕೆ ನಾನು ಯಾವಾಗಲೂ ಮಾತಾಡ್ತೇನೆ, ದೇರ್ ಇಸ್ ನೋ ಮೆಡಿಸಿನ್ ಫಾರ್ ಹಸುವಿಗೆ ಮದ್ದಿಲ್ಲ ಅಂತ. ಹಂಗೆ ಕೆಲವರು ಬೇರೆ ಯಾರು ಮಾಡೋದಿಲ್ಲ, ಎಲ್ಲ ನಮ್ಮವರೇನೆ. ಅದು ನನಗೆ ಯಾರ ಹೆಸರು ನಾನು ಹೇಳಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಹಂಗೆ ಅವತ್ತು ಆ ಘಟನೆ, ನಾನು ಆ ಸಂದರ್ಭದಲ್ಲಿ ಫೋನ್ ಮೆಸೇಜ್ ಬಂದಾಗ ನಾನು ಜೊತೆಲಿದ್ದೆ. ಆ ಮೆಸೇಜ್ ಜಸ್ಟ್ ಬಂದಾಗ ಕಾರಲ್ಲಿ ನಾನು, ಚಿಕ್ಕೇಗೌಡರು, ಶಿವರಾಮೇಗೌಡರು 3 ಜನರು ನಾಗಮಂಗಲಕ್ಕೆ ಪ್ರಯಾಣ ಮಾಡ್ತಾ ಇದ್ದೆ. ಆಗೂ ಕೂಡ ನಾವೆಲ್ಲ ಧೈರ್ಯ ತುಂಬಿ, ನೀನು ಚಿಂತೆ ಮಾಡೋದು ಬೇಡ ಅಂತ ಹೇಳಿ ಅವ್ರಿಗೆ ಧೈರ್ಯವನ್ನು ತುಂಬಿ, ಸೊ ಯಾಕೆಂದ್ರೆ ಫಸ್ಟ್ ಇನ್ನ ಶಾಸಕರಾಗಿ 2 ವರ್ಷನೇ ಆಗಿಲ್ಲ, ಅಷ್ಟರೊಳಗೆ ಇಂಥ ಒಂದು ಘಟನೆ ಆಯ್ತಲ್ಲ ಅಂತ ಹೇಳಿ. ಅದಾದ ಮೇಲೆ ತಿರ್ಗಾ 1 ವರ್ಷದೊಳಗಡೆ ಮತ್ತೊಂದು ಅವ್ರ ಮೇಲೆ ಒಂದು ಸುಳ್ಳು, ಯಾವುದೋ ಒಬ್ಬ ವಕೀಲ ಸತ್ತರೆ ಗಂಗಾಧರ ಕೊಲೆ ಅಂತ, ಗಂಗಾಧರ ಕೊಲೆ ಅದು ಕೂಡ ಆಯ್ತು. ಅದನ್ನು ಇವ್ರ ಮೇಲೆ ಅದನ್ನ ಹೇರಿಸ್ಬಿಟ್ರಿ. ಅವಾಗ ಎಲ್ಲೋ ಗಲಾಟೆ ಆದ್ರೆ ಇವ್ರ ಮೇಲೆ ಅದು ಆರೋಪ. ನಾನು ಯಾಕೆ ಈ ಮಾತೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಕಲ್ಲು ಶಿಲೆ ಆಗ್ಬೇಕು. ನಾನು ಆಗಾಗ ನನ್ನ ಬಂಡೆ ಅಂತ ನಮ್ಮವ್ರು ಕರೀತಾರೆ, ಅದಕ್ಕೆ ಹೇಳಿದ್ದಾರೆ ಎಲ್ಲ ಒಂದ್ ಕಡೆ. ಕಲ್ಲು ಪ್ರಕೃತಿ, ಕಡದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ ಅಂತ. ಹಂಗೆ ಶಿವರಾಮೇಗೌಡರಿಗೆ ಇವತ್ತು ಶಿವಪಥ ಅಂತ ಹೇಳಿ ಒಂದು ಹೆಸರು ಬರಬೇಕಾದ್ರೆ, ಅವರು ಜೀವನದಲ್ಲಿ ಬೇಕಾದಷ್ಟು ಏಟನ್ನು ತಿಂದು ಒಡಿಸ್ಕೊಂಡು ಮಾಡಿ ಅನುಭವಿಸಿ ಶ್ರಮಪಟ್ಟು ಇವತ್ತು 70ನೇ ವರ್ಷದ ಸಂದರ್ಭದಲ್ಲಿ ನಾವು ನೀವೆಲ್ಲ ಬಂದು ಅವ್ರಿಗೆ ಇನ್ನೂ ಒಂದು ಹೆಚ್ಚಿಗೆ ಶಕ್ತಿ ಸಿಗಲಿ, ಅವ್ರು ಒಳ್ಳೇದಾಗಲಿ, ಒಳ್ಳೆ ಆರೋಗ್ಯವಂತವಾಗಿ ಬೆಳೆದು ಇನ್ನೂ ಜನರ ಸೇವೆ ಮಾಡೋಂಥ ಒಂದು ಬದುಕು ಅವ್ರಿಗೆ ಇರಲಿ ಅಂತೇಳಿ ಆಶಿಸ್ಲಿಕ್ಕೆ ನೀವು ಬಂದಿದ್ದೀರಿ, ನಾನು ಬಂದಿದ್ದೀರಿ. ಆ ಎಲ್ಲ ಕಷ್ಟ ಕಾಲದಲ್ಲೂ ಕೂಡ ಅವ್ರ ಜೊತೆ ಶ್ರೀಮತಿ ಸುಧಾರವರು ಅವರವರ ಬದುಕಿನ ಜೊತೆಯಲ್ಲಿ, ಎಲ್ಲ ಶ್ರಮದ ಬದುಕಿನಲ್ಲಿ ಅವರ ಜೊತೆಲಿ ಇದ್ದು ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದನ್ನು ನಾನು ಗಮನಿಸಿದ್ದೇನೆ. ಸೊ ಆ ಹೆಣ್ಣು ಇವತ್ತು ಅವ್ರಿಗೆ ಇಂಥ ಎಲ್ಲ ಕಷ್ಟ ಕಾಲದಲ್ಲೂ ಕೂಡ ತಡ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಏಕೆಂದ್ರೆ ಮನೇಲಿ ಹೆಣ್ಮಕ್ಳು ಪ್ರೋತ್ಸಾಹ ಕೊಡಲಿಲ್ಲ ಅಂದ್ರೆ, ಹೆಣ್ಮಕ್ಳು ಜೊತೆಲಿಲ್ಲ ಅಂತಂದ್ರೆ ಇಂಥ ಕಷ್ಟಗಳನ್ನ ಯಾರು ಕೂಡ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲ ನೋಡಿದ್ದೇನೆ. ಸೊ ಹಂಗೆ ಇದ್ರ ಜೊತೆಗೆ ನಾನು ನಮ್ಮ ಕುಡಗಲ್ನ ಮಾಜಿ ಶಾಸಕರಾದಂಥ ಮುದ್ದನ್ಮೇಗೌಡರು, ಸಂಸತ್ ಸದಸ್ಯರಾಗಿದ್ದಂಥ ನನ್ನ ಸ್ನೇಹಿತರು ಕೇಳಿದ್ರೆ ಏನು ಮಾತಾಡಬೇಕು ಅಂತ, ಹಳೆ ಘಟನೆ ನೆನೆಸ್ಕೊಂಡು ಕೆಲವು ಮಾತಾಡಿ ಅಂತ ಕೂಡ ಹೇಳಿದ್ರು. ಅದಕ್ಕೆ ಈ ಘಟನೆಗಳನ್ನು ಕೂಡ ಎಲ್ಲ ಹೇಳ್ತಾ ಇದ್ದೇನೆ. ಇವತ್ತು SM ಕೃಷ್ಣರವರು ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದರು. ಆಗ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ಆಸೆ ನಮಗೆಲ್ಲ. ನಾವು ಹೋರಾಟ ಮಾಡಿ ಅವ್ರನ್ನ ಚೀಫ್ ಮಿನಿಸ್ಟರ್ ಮಾಡಬೇಕು ಅಂತೇಳಿ ನಾನು, ಜಯಚಂದ್ರ ಎಲ್ಲ ಬೇಕಾದಷ್ಟು ನಮ್ಮದೇ CM ಲಿಂಗಪ್ಪನೆಲ್ಲ ಹೋರಾಟ ಮಾಡ್ತಿದ್ದೆವು.
ಸಂದರ್ಭದಲ್ಲಿ ಅಂಬರೀಷ್ ಅವ್ರನ್ನ ಕಾಂಗ್ರೆಸ್ಗೆ ತರಬೇಕಾದ್ರೆ ಆವತ್ತಿನ ಕಾಲದಲ್ಲಿ ಶಿವರಾಮೇಗೌಡರ ಪಾತ್ರ ಬಹಳ ದೊಡ್ಡದಿತ್ತು. ಅವ್ರನ್ನ ಮನವರಿಕೆ ಮಾಡಿಬಿಟ್ಟು ಅವ್ರನ್ನ ಮನವೊಲಿಸಿ ಅವರು ಜನತಾದಳದಲ್ಲಿ ಇದ್ದರು. ಅವ್ರಿಗೆ ಮಂದೊಟ್ಟು ಮಾಡಿ ಏನೇನಾಯಿತು, ಏನೇನು ವ್ಯವಹಾರಗಳು ನಡೀತು, ಮಾತುಕತೆ ನಡೀತು ಅಂತ ಅದನ್ನು ನಾನು ಮಾಧ್ಯಮದಲ್ಲಿ ಮುಂದೆ ನಾನು ಮಾತಾಡೋಕ್ಕಾಗಲ್ಲ. ಆದರೆ ಅವತ್ತು ಬಹಳ ದೊಡ್ಡ ಶ್ರಮ ಪಟ್ಟು ಅವರು ಬಿಡಿ ಅಧ್ಯಕ್ಷರಾಗಿದ್ದರು. ಅವ್ರಿಗೆ ನಮ್ಮ ಕೃಷ್ಣ ಬೈರೇಗೌಡರ ತಂದೆ ಬೈರೇಗೌಡರು, ಅವ್ರಿಗೆ ಅವರು ನಾಗೇಗೌಡರು, ಅವರು ಬಹಳ ಸ್ಟ್ರಾಂಗ್ ಆಗಿ ಎಲ್ಲ ಕಷ್ಟ ಕಾಲದಲ್ಲಿ ಅವ್ರ ಜೊತೆಲಿ ನಿಂತ್ಕೊಂಡಿದ್ರು. ಹೌಸಿಂಗ್ ಬೋರ್ಡ್ ಚೇರ್ಮನ್ ಮಾಡಿದ್ರು ಅವ್ರನ್ನ, ಆಮೇಲೆ BDA ಚೇರ್ಮನ್ ಮಾಡಿದ್ರು. ತಂಪಾಗಿದ್ರು. ಆ ತಂಪಾಗಿದ್ದಾಗ ನಾನು ಕರ್ಕೊಂಡು ನಡಿಯಪ್ಪ ನೀನು ಕಾಂಗ್ರೆಸ್ ಬರುವಂತೆ ನಮ್ಮ ಸರ್ಕಾರ ಬರ್ತದೆ ಅಂತ ಹೇಳಿ ಅವ್ರನ್ನೂ ಕಾಂಗ್ರೆಸ್ಸು, ಅವರು ಮತ್ತು ಇವರು ಅಂಬರೀಷ್ ಅವರು ಇಬ್ಬರು ಸೇರಿ ಕಾಂಗ್ರೆಸ್ ಸೇರಿಕೊಂಡು ಟಿಕೆಟ್ ಕೊಟ್ಟಿದ್ದು. SM ಕೃಷ್ಣರವರು ಮಾತು ಕೊಟ್ಟಿದ್ರು, ನಿಮಗೆ ಮಂತ್ರಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರು. ನಾನು ಜೊತೆಲಿದ್ದು ಎಲೆಕ್ಷನ್ ಆದಮೇಲೆ ರಿಸಲ್ಟ್ ಬರೋಕ್ಕಿಂತ ಮುಂಚೆ ಇಬ್ಬರು ದುಬೈಗೆ ಹೋದ್ರು. ದುಬೈ ಹೋಗಿ ದುಬೈ ನೋಡ್ಕೊಂಡು ಬಂದು ಅಲ್ಲಿ ಸೂಟ್ ಬಿಟ್ಟು ಎಲ್ಲ ಮಂತ್ರಿಗೆ ಸೂಟ್ ಬಿಟ್ಟು ಎಲ್ಲ ಅವರು ಹೊಲಿಸಿದ್ರು. ನನಗೂ ಹೊಲಿಸ್ಕೊ ಅಂತ ನನ್ನ ಫ್ರೆಂಡ್ ಒಬ್ಬ ಜಫುಲ್ಲಾ ಖಾನ್ ಅಂತ, ಅವರು ನಮ್ಮಿಬ್ಬರಿಗೂ ಫ್ರೆಂಡ್ ಇದ್ದ, ಹೇಳಿ ಹೊಲಿಸ್ದ. ಆಮೇಲೆ ಅವ್ರು ಸೂಟ್ ಗಿಟ್ ಹೊಲಿಸ್ಕೊಂಡು ನಾನು ಸೂಟ್ ಹೊಲಿಸ್ಕೊಳಕ್ಕೆ ಹೋಗಲಿಲ್ಲ. ಬೇಡಪ್ಪ ನನಗೆ ಬೇರೆ ದುಡ್ಡಲ್ಲಿ ನಾನು ಬಟ್ಟೆ ಹೊಲಿಸ್ಕೊಡಿಲ್ಲ ಅಂತ ಹೇಳಿದ್ರೆ ಅರ್ಧ ಹೊಲಿಸ್ಕೊಂಡೆ. ಶಿವರಾಮೇಗೌಡರು ಭಾಳ ಕಲರ್ಫುಲ್ ರಾಜಕಾರಣಿ. ಅವ್ರು ಹೋಗ್ತಿರೋ ಕ್ಲಾಸು, ಅವ್ರ ಬಟ್ಟೆ, ಅವ್ರ ಸೂಟು. ನಾವಿನ್ನ 10 ವರ್ಷ ಆದ್ರೂ, ಇನ್ನ 100 ವರ್ಷ ಆದ್ರೂ ನಮ್ಗಿಂತ ಕಲರ್ಫುಲ್ ರಾಜಕಾರಣಿ ಮಾಡೋಕ್ಕಾಗೋದಿಲ್ಲ. ಭಾಳ ಸ್ಟೈಲಿಶ್ ರಾಜಕಾರಣಿ. ನಮ್ಮ ಸಮಾಜದಲ್ಲಿ ನಮ್ಮ ವಯಸ್ಸಿನಲ್ಲಿ ನಾವು ಅವ್ರು ಹಾಕೋ ಬಟ್ಟೆ, ಅವರು ಅವತ್ತಿನ ಕಾಲದಲ್ಲಿ ಬ್ಯಾಲೆ ಶೂ ಹಾಕ್ತಿದ್ರು. ಬ್ಯಾಲೆ ಶೂ ಅಂದ್ರೆ ನಾನು ಬರೀ 3-4 ಸಾವಿರ ರೂಪಾಯಿ ಶೂಸ್ ಹಾಕಿದ್ದೆ, ಅವ್ರಿಗೆ 2 ಲಕ್ಷ ರೂಪಾಯಿ ಶೂಸ್ ಹಾಕ್ತಿದ್ರು. ಅಷ್ಟು ಕಲರ್ಫುಲ್ ರಾಜಕಾರಣಿ. ಬ್ಯಾಲೆ ಅಂತಲೇ ನಮ್ಗೆ ಗೊತ್ತಿರಲಿಲ್ಲ. ಸೊ ಅಷ್ಟು ದೊಡ್ಡ ಇದನ್ನ. ಸೊ ಎಲೆಕ್ಷನ್ ನಡೀತು, ಅವರು ಸೋತೋದ್ರು, ನಾನು ಗೆದ್ದೆ. ನಾನು SM ಕೃಷ್ಣರು ಸಂಪುಟದಲ್ಲಿ ನಾನು ಕ್ಯಾಬಿನೆಟ್ ಮಿನಿಸ್ಟರ್ ಅಂದರೆ ಪಾಪ ಅವರು ಸೋತರು. ಹೀಗೆ ಬೇಕಾದಷ್ಟು ಕಷ್ಟಗಳನ್ನು ಅವರ ಬದುಕಿನಲ್ಲಿ ನೋಡಿದ್ದಾರೆ, ಬೇಕಾದಷ್ಟು ತೊಂದರೆನೂ ಅನುಭವಿಸಿದ್ದಾರೆ.